ಬ್ಯಾಕ್ ಟು ಮೈ ಚಾನಲ್ ಸಮೀಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇಲ್ಲಿ ಬಂದುಬಿಟ್ಟು ನಾವು IP ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀವಿ ಸ್ಕೂಲಿಗೆ. ನೋಡಿ ಇಲ್ಲಿ ನಾವು ಸ್ಕೂಲಿಗೆ IP ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀವಿ. ನೋಡ್ಬೋದು ಇಲ್ಲಿ ಶಕುಸಾಯ್ 4 ಚಾನಲ್ POVನ ನಾವು ಇನ್ಸ್ಟಾಲೇಷನ್ ಮಾಡಿವಿ. ಹಾಗೆ ದಾವಾ 8 ಚಾನಲ್ ಎನಿಮ್ಯಾಸ್ ಇದೆ ನೋಡಿ ಕ್ಲಿಯರಾಗಿ. ಇಲ್ಲಿ ಶಕುಸಾಯ್ POVನ ಯೂಸ್ ಮಾಡಿವಿ, ಅಪ್ಲಿಂಕ್ ಇರುವಂಥ POV. ಹಾಗೆ ನಾವು ದಾವಾ ಎನಿಮ್ಯಾಸನ್ನು ಯೂಸ್ ಮಾಡಿವಿ, 8 ಚಾನಲ್ ಎನಿಮ್ಯಾಸ್ ಇದೆ. ಹಾಗೆ ಕೂಡ ಇಲ್ಲಿ ಕ್ಯಾಮ್ರಾನ ಎಕ್ಸಿಸ್ ಮಾಡ್ತಾಯಿದ್ವಿ IP ಹಾಕಿ. ನೋಡ್ಬೋದು ಇಲ್ಲಿ ನಾವು ಇವಾಗ 3 ಕ್ಯಾಮ್ರಾನ ಆ್ಯಡ್ ಮಾಡಿವು. IP ಕ್ಯಾಮ್ರಾ ಇದೆ ನೋಡ್ಬೋದು. ಕ್ಲಿಯರಿಟಿನ ನೋಡಿ ಹೇಗಿದೆ ಅಂತೇಳಿ. ಇದು ಬಂದ್ಬಿಟ್ಟು 5MP ಕ್ಯಾಮ್ರಾ ಇದೆ. ಕ್ಲಿಯರಿಟಿ ಹೇಗಿದೆ ಅಂತೇಳಿ ನೋಡಿ. ಇದು 5MP ವಿತ್ ಆಡಿಯೋ ಇರುವಂಥ ಕ್ಯಾಮ್ರಾ. ಇನ್ನು ನಾವು ಕ್ಯಾಮ್ರಾನ ಆಲ್ಮೋಸ್ಟ್ ಆಗಿ ಸೆಟ್ಟಿಂಗನ್ನು ಮಾಡ್ಕೋಬೇಕು. ಹಾಗೆ ನೋಡಿ ಈ ಕ್ಯಾಮ್ರಾ ನಾವು ಸೆಟ್ಟಿಂಗನ್ನು ಮಾಡ್ಕೋಬೇಕು. ಕ್ಲಾಸಲ್ಲಿ ರೂಮಲ್ಲಿ ಇರುವಂಥ ಬೆಂಚ್ ಟೋಟಲ್ ಎಲ್ಲ ಕ್ಯಾಪ್ಚರ್ ಆಗುವಾಗೆ ನಾವು ಇದನ್ನ ಸೆಟ್ಟಿಂಗನ್ನು ಮಾಡಬೇಕು. ಹಾಗೆ ನಾವು ಟೋಟಲಾಗಿ 8 ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡೋದಿದೆ. ಹಾಗೆ ವರ್ಕ್ ಸ್ಟಾರ್ಟ್ ಇದೆ. ಹಾಗೆ ಇಂಥ ಯಾವುದೇ ಒಂದು ಕ್ಯಾಮ್ರಾ ಇನ್ಸ್ಟಾಲೇಷನ್ ವರ್ಕ್ ಅಥವಾ ಸರ್ವಿಸ್ಗಾಗಿ ಹಾಗೆ ನಿಮಗೆ ಕ್ಯಾಮ್ರಾ ಬೇಕಾದರೆ ಕೂಡ ನಮಗೆ ಕಾಂಟ್ಯಾಕ್ಟನ್ನು ಮಾಡಿ. ಹಾಗೆ ಯಾವುದೇ ಒಂದು ಡೌಟ್ ಇದ್ದರೆ CC ಕ್ಯಾಮ್ರಾ ಬಗ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಹಾಗೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಬಂದಂಥ ನಂಬರಿಗೆ ನೀವು ಕಾಲನ್ನು ಮಾಡ್ಬೋದು, ಕಾಂಟ್ಯಾಕ್ಟನ್ನು ಮಾಡ್ಬೋದು. ಹಾಗೆ ಇಲ್ಲಿ ವಿಡಿಯೋ ಕೆಳಗಡೆ ಕಾಮೆಂಟಲ್ಲಿ ಕೂಡ ನೀವು ಕಾಮೆಂಟನ್ನು ಮಾಡ್ಬೋದು. ಏನು ಪ್ರಾಬ್ಲಮ್ ಇದೆ ನಿಮ್ಮ ಕ್ಯಾಮ್ರಾದಲ್ಲಿ, ಎಂಥ ಕ್ಯಾಮ್ರಾ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೇಕು ನೀವು ಕಾಲ್ ಮಾಡಿ ನೀವು ಕೇಳ್ಕೊಬೋದು. ಇದು ಬಂದ್ಬಿಟ್ಟು 5MP IP ಕ್ಯಾಮ್ರಾ ಇದೆ ವಿತ್ ಆಡಿಯೋ ಇರುವಂಥ ಕ್ಯಾಮ್ರಾ ವಿತ್ ಡೇ ನೈಟ್ ಕಲರ್ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಕ್ಲಿಯರಿಟಿಯನ್ನು ನೀವೇ ನೋಡ್ಬೋದು. ಮತ್ತೊಮ್ಮೆ ನಾನು ಕ್ಲಿಯರಿಟಿನ ತೋರಿಸ್ತಾ ಇದ್ದೀನಿ, ಕ್ಲಿಯರಿಟಿ ಹೇಗಿದೆ ಅಂತೇಳಿ. 5MP ಕ್ಲಿಯರಿಟಿ ಅಂತಲೇ ಹೇಳ್ಬೋದು. ಇದು 5MP ಇರುವಂಥ ಕ್ಯಾಮ್ರಾ. ನೀವು ಜೂಮ್ ಕೂಡ ಮಾಡಿ ನೋಡ್ಬೋದು ಕ್ಲಿಯರಿಟಿ ಹೇಗಿದೆ ಅಂತೇಳಿ. ನೋಡಿ ಕ್ಲಾಸ್ ರೂಮಲ್ಲಿ ಕೂಡ ನೀವು ಜೂಮನ್ನು ಮಾಡಿ ನೋಡ್ಬೋದು. ಕ್ಲಾಸ್ ರೂಮ್ ಯಾವ ಥರನಾಗಿದೆ ಅಂತೇಳಿ ಕ್ಲಿಯರಿಟಿಯನ್ನು ನೀವು ಜೂಮ್ ಕೂಡ ಮಾಡಿ ನೋಡ್ಬೋದು. ನೋಡಿ ಜೂಮ್ ಮಾಡಿದಾಗ ಕೂಡ ಹೇಗಿದೆ ಅಂತೇಳಿ ನೀವು ಕ್ಲಿಯರಿಟಿಯನ್ನು ನೋಡ್ಬೋದು. ಯಾವುದೇ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ, ಬಟ್ ಅದು ಕ್ವಾಲಿಟಿಯನ್ನು ಚೆಕ್ ಮಾಡಿ ನೀವು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಯಾವ ಕ್ಯಾಮ್ರಾ ಚಲೋ ಇದೆ, ಯಾವ ಕ್ಯಾಮ್ರಾ ಕ್ಲಿಯರಿಟಿ ಹೇಗಿದೆ ಅಂತೇಳಿ ನೀವು ಕ್ಯಾಮ್ರಾ ಕ್ವಾಲಿಟಿಯನ್ನು ಚೆಕ್ ಮಾಡಿ ನೀವು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡಿಕೊಳ್ಳಿ. ಯಾಕಂದರೆ ಯಾವ ಬ್ರ್ಯಾಂಡ್ ಕ್ಯಾಮ್ರಾ ಕ್ಲಿಯರಿಟಿ ಇದೆ ಹೇಗಿದೆ ಅಂತೇಳಿ ನೀವು ಕ್ಯಾಮ್ರಾ ಕ್ಲಿಯರಿಟಿನ ಚೆಕ್ ಮಾಡಿ. ಹಾಗೆ ಎನಿಮ್ಯಾಸನ್ನು ಯಾವ್ದು ಹಾಕ್ಕೋಬೇಕು, POV ಸ್ವಿಚ್ಚನ್ನು ಯಾವ್ದು ಹಾಕ್ಕೊಂಡಾಗ ಬ್ರ್ಯಾಂಡ್ ಈಕ್ವಲಾಗಿ ಸ್ಪೆಂಡ್ ಆಗುತ್ತೆ ಅಂತೇಳಿ ನೀವು ಅದನ್ನೆಲ್ಲ ಕೇಳಿಕೊಂಡು ನೀವು ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಹಾಗೆ ಯಾವುದೇ ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಟೆಕ್ನಿಷಿಯನ್ ಅತಿ ಅವಶ್ಯಕ. ಹೀಗಾಗಿ ಸರ್ವಿಸ್ ಎಲ್ಲಿ ನಿಮಗೆ ಒಳ್ಳೆಯ ಸರ್ವಿಸ್ ಇದೆ ಅಲ್ಲಿಂದ ನೀವು ಕ್ಯಾಮ್ರಾನ ಬೈ ಮಾಡಿಕೊಂಡು ಇನ್ಸ್ಟಾಲೇಷನ್ ಮಾಡಿಕೊಂಡು ಸರ್ವಿಸನ್ನು ನೀವು ಸದುಪಯೋಗ ತೊಗೊಳ್ಳಿ. ಅದೇ ಇದರಲ್ಲಿ ಇನ್ಸ್ಟಾಲೇಷನ್ ಮಾಡಿಕೊಂಡು ನೀವು ಸರ್ವಿಸನ್ನು ತೆಗೆದುಕೊಳ್ಳಿ. ಯಾವುದೇ ಇಶ್ಯೂ ಆಗ್ತದೆ ಟೆಕ್ನಿಷಿಯನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಟೆಕ್ನಿಷಿಯನ್ ಇದ್ದಾಗ ನಿಮಗೆ ನಾವು ಆದಂಥ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಹೀಗಾಗಿ ಟೆಕ್ನಿಷಿಯನನ್ನು ಯಾರ ಕಡೆ ಸರ್ವಿಸ್ ಚಲೋ ಇದೆ ಅಲ್ಲಿ ನೀವು ಕ್ಯಾಮ್ರಾನ ಪರ್ಚೇಸ್ ಮಾಡಿ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಇಲ್ಲ ತಂದು ನಮ್ಮ ಸ್ಕ್ರೀನ್ ಮೇಲೆ ಬಂದಂಥ ನಂಬರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿ ನಮ್ಮ ಕಡೆ ಕೂಡ ನೀವು ಡೀಟೇಲನ್ನು ತೊಗೋಬೋದು. ಕ್ಯಾಮ್ರಾ ಬಗ್ಗೆ ಅಥವಾ ಯಾವುದೇ ಒಂದು ಸರ್ವಿಸ್ ಬಗ್ಗೆ ಎಲ್ಲ ಕೂಡ ನಮ್ಮ ಕಡೆ ಅವೈಲೇಬಲ್ ಇದೆ ಅಂತಲೇ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.